ವೆಲ್ಕಮ್ ಟು ಮ್ಯಾಥ್ಸ್ ಬೈ ಹೇಮಂತ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏಜ್ ಕ್ಯಾಲ್ಕುಲೇಷನ್ ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ದೀನಿ. ಏನಂತಂತಂದರೆ ಈಸಿ ಟ್ರಿಕ್ಸಲ್ಲಿ ಹೇಗೆ ಅಂತ. ದ ಡಿಫ್ರೆನ್ಸ್ ಬಿಟ್ವೀನ್ ದ ಏಜಸ್ ಆಫ್ ದ ಫಾದರ್ ಆ್ಯಂಡ್ ಸನ್ ಇಸ್ 35 years. ದ 5 years ಫ್ರಮ್ ದ ನೌ ದ ಫಾದರ್ಸ್ ಏಜ್ ವುಡ್ ಬಿ ಡಬಲ್ ದಟ್ಸ್ ಆಫ್ ದ ಇಯರ್ಸ್ ಆಫ್ ಸನ್. ದ ವಾಟ್ ಈಸ್ ದ ಸನ್ಸ್ ಪ್ರೆಸೆಂಟ್ ಏಜ್ ಅಂತ ಕೇಳಿದ್ದಾರೆ. ಈಗೇನಂತಂದರೆ ಫಸ್ಟು ನಾವು ಎಕ್ಸನ್ನು ಮತ್ತು ವೈ ಅಂತ ತಗೋಬೇಕು. ಎಕ್ಸು ಫಾದರ್ ಏಜ್, ವೈ ಸನ್ ಏಜ್. ಈಗೇನಂತಂದರೆ ಎಕ್ಸ್ ಮೈನಸ್ 5 ಅಂತಂತಂದರೆ ಅವರಿಬ್ಬರ ಏಜು ಡಿಫ್ರೆನ್ಸು ಈ 35. ಈಗೇನಂತಂತಂದರೆ ಈಗ ಇಷ್ಟು ಗೊತ್ತಾದಮೇಲೆ ನಾವು ಎಕ್ಸ್ ಏಜ್ ಏನಂತ ಈಕ್ವಲ್ ಟು 35 ಪ್ಲಸ್ ವೈ. ಯಾಕೆ ಅಂತಂದರೆ 35 ವರ್ಷನೂ ಆಗಿರುತ್ತೆ ಪ್ಲಸ್ ವೈ ಏಜ್ ಏನಾಗಿರುತ್ತೆ ಅದನ್ನು ಸೇರಿಸಿದ್ರೆ ಈಕ್ವಲ್ ಟು ಸನ್ ಏಜ್ ಆಗಿರುತ್ತೆ, ಅಲ್ಲ ಫಾದರ್ ಏಜ್ ಆಗಿರುತ್ತೆ, ಸನ್ ಏಜು ಸೇರಿಸಿ. ಈಗೇನಂತಂದರೆ ನೆಕ್ಸ್ಟು ಈಗ ಫಾದರ್ದು ಈಕ್ವೇಷನ್ ಮಾಡ್ಕೊಳ್ಳೋಣ. ಎಫ್ ಅಂತ ತಗೋತೀನಿ. ಇದೇನಂತಂದರೆ ಈಗ 35 ಪ್ಲಸ್ 5 ಇದನ್ನು ಪ್ಲಸ್ 5 ಮಾಡಿದ್ರೆ ಒಟ್ಟು ಅವನ ಟೋಟಲ್ ಈಕ್ವೇಷನ್ ಏನಂತಂದರೆ 40 ಪ್ಲಸ್ ವೈ ಆಗುತ್ತೆ. ಇದರ ನೆಕ್ಸ್ಟ್ ಈಗೇನಂತಂತಂದರೆ ಅವನ ಸನ್ ಏಜ್ ಏನು ಅಂತ ತಗೊಳ್ಳೋಣ. ಇದು ಎಸ್ ಅಂತ ತಗೋತೀನಿ. ಸನ್ ಏಜ್ ಏನಂತಂತಂದರೆ ವೈ ಪ್ಲಸ್ 5. ಈಗ ಈ ಎರಡು ಈಕ್ವೇಷನ್ನ ಸೇರಿಸಿ ಒಂದು ಈಕ್ವೇಷನ್ ಮಾಡೋಣ. ಈಗೇನಂತಂದರೆ ಇಲ್ಲಿ ಇರೋ 40ನ ತಗೊಳ್ಳೋಣ. ಇಲ್ಲಿಗೆ 40 ಪ್ಲಸ್ ವೈ ಇದು ಮಾಡಿ ಇಸ್ ಈಕ್ವಲ್ ಟು 2y ಪ್ಲಸ್ 5. ಈ ಈಕ್ವೇಷನ್ನ ಈಗ ಈಕ್ವಲೈಸ್ ಮಾಡೋಣ. 40 ಪ್ಲಸ್ ವೈ ಈಸ್ ಈಕ್ವಲ್ ಟು 2y ಪ್ಲಸ್ 10 ಟೋಟಲ್ ಆಗುತ್ತೆ. ಈಗ 40 ಮೈನಸ್ 10 ಮಾಡಿದ್ರೆ 30 ಸಿಗುತ್ತೆ. ವೈ 2yನ ಮೈನಸ್ ಮಾಡಿದ್ರೆ ವೈ ಸಿಗುತ್ತೆ. ಹಾಗಾದರೆ ವೈ ಏಜ್ ಏನು 30 years. ಆನ್ಸರ್ ಇಷ್ಟರಲ್ಲೇ ಬಂತು. ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ನಾನು ಇಷ್ಟು ಇದು ಮಾಡಿದೆ. ಇದರಿಂದ ತುಂಬ ಫಾಸ್ಟಾಗೆ ಮಾಡ್ಬೋದು. ಇಂಗ್ಲೀಷಲ್ಲೇ ಲರ್ನ್ ಮಾಡಿ, ಅಂದರೆ ಇಂಗ್ಲೀಷಲ್ಲಿರೋ ಕ್ವಶನ್ನ ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ. ಈಸಿ ಟ್ರಿಕ್ಸಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಜಸ್ಟು